ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನೂತನ ಕೊಪ್ಪಳ ಜಿಲ್ಲಾ ಸಮೃದ್ಧಿ ಕರ್ನಾಟಕ ಕಾರ್ಮಿಕ ಘಟಕದ ಪದಾಧಿಕಾರಿಗಳ ಆಯ್ಕೆ, ಮಹಿಳೆಯರಿಂದ ಕಾರ್ಮಿಕರಿಗೆ ಭಾರಿ ಬೆಂಬಲ. ರಾಜ್ಯಾಧ್ಯಕ್ಷರು ಆದ ಶ್ರೀಯುತ ರಮೇಶ್ ಎಂ ಜಯಸಿಂಹ ಅವರ ಅಪ್ಪಣೆ ಮೇರೆಗೆ ಕಾರ್ಮಿಕ ಸಂಘಟನೆ ಮಹಿಳೆಯರಿಂದ ಉದ್ಘಾಟನೆ ಸಮಾರಂಭವನ್ನ ನಡೆಸಲಾಗಿದೆ. ಅಧ್ಯಕ್ಷರು ಆದ ಜಿಲ್ಲಾಧ್ಯಕ್ಷರು ಆದ ಕುಮಾರಿ ಮಂಜುಳಾ ನಿಂಗಪ್ಪ ಸಣ್ಣಕರಡದ, ಜಿಲ್ಲಾ ಗೌರವ ಅಧ್ಯಕ್ಷರು ಆದ ಶ್ರೀಮತಿ ಶರಣಮ್ಮ ರಾಮಣ್ಣ ಹೊಸ್ಮನಿ, ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಆದ ಶ್ರೀಮತಿ ಉಮಾ ಶಶಿಧರ್ ಹೊಸ್ಮನಿ, ಉಪಾಧ್ಯಕ್ಷರು ಆದ ಶ್ರುತಿ ನಿಂಗಪ್ಪ ಚಿಲ್ವಾದಿ, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಮತಿ ಮಂಜಮ್ಮ ದೇವಪ್ಪ ನಿಂಗಾಪುರ್, ಸಹ ಕಾರ್ಯದರ್ಶಿ ಶ್ರೀಮತಿ ರಮ್ಯಾ ಆರ್ ಹೊಸ್ಮನಿ ಸಾಕೇನ್ ಮುರಡಿ, ಜಂಟಿ ಕಾರ್ಯದರ್ಶಿ ಶ್ರೀಮತಿ ಚಿನ್ನಮ್ಮ ಆರ್ ಜರಕುಂಟಿ, ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಶೋಭಾ ಎಸ್ ಸಾಹುಕಾರ್ ವೀರಾಪುರ್, ಸಹ ಕಾರ್ಯದರ್ಶಿ ಶ್ರೀಮತಿ ಲಲಿತಾ ಶ್ರೀಶೈಲ್ ಚಿಕ್ಕೋಪ, ಸಾಕೇನ್ ತುಂಬ್ರಾಗುದ್ದಿ, ಸಂಘದ ಕಾರ್ಯದರ್ಶಿ ರಾಜ್ಮಾ ಎಚ್, ಸಹ ಸಂಚಾಲಕರು ಶ್ರೀಮತಿ ಹನುಮವ್ವ ಎಂ ಪವಾರ್, ಉಸ್ತುವಾರಿ ಕಾರ್ಯದರ್ಶಿ ಗಾಯತ್ರಿ ಎಚ್, ಇನ್ನು ಹಲವಾರು ಸಂಘಟನೆಯ ಕಾರ್ಯಕರ್ತರಾಗಿ ಕೆಲಸ ಮಾಡಲು ಚಾಲನೆ ಕೊಟ್ಟಿದ್ದಾರೆ. ಜಿಲ್ಲಾ ಕಾರ್ಮಿಕ ಕರ್ನಾಟಕ ಸಮತ್ವವಾದಿ ಭೀಮಸೇನೆ ಕಾರ್ಯಗಾರರಾಗಿ ಕೆಲಸ ಮಾಡೋಣ, ನಾವೆಲ್ಲರೂ ಒಂದೇ, ಜಾತಿ ಬೇಡ, ಭೇದ ಭಾವ ಬೇಡ, ನಾವು ನ್ಯಾಯಕ್ಕಾಗಿ ಹೋರಾಡೋಣ ಎಂದು ಶ್ರೀಯುತ ಶಶಿಧರ್ ಹೊಸ್ಮನಿ ಅವರು ಮಹಿಳಾ ಕಾರ್ಯಕರ್ತರಿಗೆ ಬೆಂಬಲ ಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.